हरि ओम। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। श्रीगुरुभ्यो नमः। हरि ओम। ನಿನ್ನೆಯ ಪಾಠದಲ್ಲಿ ನಾವು ನೋಡಿದಂತೆ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಪರಮಾತ್ಮ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀನು ಆ ಕಾಲನೇಮಿಯನ್ನು ಸಂಹಾರ ಮಾಡಿದಿ. ಹೀಗೆ ಒಟ್ಟು ಅಸುರರ ಸೈನ್ಯವನ್ನು 4 ಭಾಗ ಅಂತ ಮಾಡಿದರೆ ಅದರಲ್ಲಿ 3 ಭಾಗವನ್ನ ನೀನು ಸಂಹಾರ ಮಾಡಿದಿ, 4ನೇ ಭಾಗವನ್ನ ವಾಯುದೇವರು ಸಂಹಾರ ಮಾಡಿದರು. ಹೀಗೆ ಎಲ್ಲರೂ ಸಮೃತರಾದರು, ಎಲ್ಲರೂ ಸತ್ತು ಹೋದರು. ಆದರೆ ಸತ್ತು ಹೋದಂತಹ ಆ ಎಲ್ಲ ಅಸುರರು ಕೂಡ ಈಗ ಪುನಃ ಮತ್ತೆ ಭೂಮಿಯ ಮೇಲೆ ಧರ್ಮ ಬಲೋಪಪನ್ನಾಹ, ಧರ್ಮಿಷ್ಠರಾಗಿ ಮತ್ತು ಬಲಿಷ್ಠರಾಗಿ ಹುಟ್ಟಿದ್ದಾರೆ ಅಂತ ಇಷ್ಟು ಅಂಶಗಳನ್ನು ನೀನು ನೋಡಿದ್ವಿ. ಇಂದಿನಿಂದ 196ನೇ ಶ್ಲೋಕ ಪ್ರಾರಂಭ. ರಾಜ್ಞಾಂ ಮಹಾವಂಶ ಸುಜನ್ಮನಾಂ ತು ತೇಷಾಂ ಅಬೋಧರ್ಮ ಮತಿರ್ ವಿಪಾಪ. ಶಿಕ್ಷಾಂ ಅವಾಪ್ಯ ದ್ವಿಜಪುಂಗವಾನಾಂ ತ್ವದ್ಭಕ್ತಿರಪ್ಪೇಷು ಹಿ ಕಾಚನ ಸ್ಯಾತ್. ಪದಚ್ಛೇದ. ರಾಜ್ಞಾಂ ಮಹಾವಂಶ ಸುಜನ್ಮನಾನಾಂ ತು ತೇಷಾಂ ಅಭೂತ್ ಧರ್ಮಮತಿಃ ವಿಪಾಪ. ಶಿಕ್ಷಾಂ ಅವಾಪ್ಯ ದ್ವಿಜಪುಂಗವಾನಾಂ ತ್ವದ್ಭಕ್ತಿಃ ಅಪಿ ಹೇ ತ್ವದ್ಭಕ್ತಿಃ ಅಪಿ ಏಷು ಹಿ ಕಾಚನ ಸ್ಯಾತ್. ಧರ್ಮದಿಂದ ಯುಕ್ತರಾಗಿದ್ದಾರೆ, ಬಲದಿಂದ ಯುಕ್ತರಾಗಿದ್ದಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಹೇಗೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಞಾಂ ಮಹಾವಂಶ ಸುಜನ್ಮನಾನಾಂ, ಹಿಂದೆ ಸತ್ತಂತಹ ಆ ಎಲ್ಲ ಅಸುರರು ಕೂಡ ದೊಡ್ಡ ದೊಡ್ಡ ರಾಜರ ವಂಶದಲ್ಲಿ ಹುಟ್ಟಿದ್ದಾರೆ. ಒಳ್ಳೆ ಪವಿತ್ರವಾದಂತಹ ವಂಶದಲ್ಲಿ ಆ ಎಲ್ಲ ಅಸುರರು ಕೂಡ ಈಗ ಹುಟ್ಟಿದ್ದಾರೆ. ಹಾಗಾಗಿ ಮಹಾವಂಶ ಸುಜನ್ಮನಾನಾಂ, ದೊಡ್ಡ ದೊಡ್ಡ ವಂಶಗಳಲ್ಲಿ ಅವರು ಜನ್ಮವನ್ನು ಪಡೆದಿದ್ದಾರೆ. ಹಾಗಾಗಿ ಅವ್ರಿಗೇನಾಗಿದೆ, ಧರ್ಮಮತಿ ವಿಪಾಪ, ಅವರಿಗೆಲ್ಲರಿಗೂ ಕೂಡ ಧರ್ಮದ ಬುದ್ಧಿ ಬಂದಿದೆ. ನಾವು ಧರ್ಮ ಕಾರ್ಯಗಳನ್ನು ಮಾಡಬೇಕು, ಹಾಗೆ ಹೀಗೆ ಅಂತೆಲ್ಲ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಒಳ್ಳೆ ಬುದ್ಧಿ ಬಂದಿದೆ. ಅದೇ ರೀತಿಯಾಗಿ ವಿಪಾಪ, ಅದರಲ್ಲಿ ಏನಿಲ್ಲ, ಪಾಪ ಇಲ್ಲ, ಪಾಪದ ಸ್ಪರ್ಶ ಇಲ್ಲದೆ ಇರುವಂತಹ ಒಳ್ಳೆ ಧರ್ಮದ ಬುದ್ಧಿ ಆ ಈಗ ಆ ಅಸುರರಿಗೆ, ರಾಜರಾಗಿ ಹುಟ್ಟಿರುವಂತಹ ಆ ಅಸುರರಿಗೆ ಬಂದಿದೆ. ಅದೇ ರೀತಿಯಾಗಿ ನಿನ್ನಲ್ಲಿ ಭಕ್ತಿಯು ಕೂಡ ಬಂದಿದೆ ಅಂತ. ಧರ್ಮದ ಕಾರ್ಯ ಮಾಡುವಂತ ಬುದ್ಧಿ ಬಂದಿದೆ, ಪಾಪವೂ ಇಲ್ಲ, ಜೊತೆಗೆ ಪರಮಾತ್ಮನಲ್ಲಿ ಕಾಚನ ಭಕ್ತಿ, ಕಾಚನ ಸ್ವಲ್ಪ ಅಂತ, ಸ್ವಲ್ಪವಾದ್ರೂ ಕೂಡ ನಿನ್ನಲ್ಲಿ ಭಕ್ತಿ ಬಂದಿದೆ ಅಂತ. ಹೇಗ್ ಬಂತು ಭಕ್ತಿ ಅವರಲ್ಲಿ? ಅವರ ಸ್ವರೂಪವೇ ಕೆಟ್ಟದ್ದಲ್ವಾ ಅಂತ ಹೇಳಿದ್ರೆ, ದ್ವಿಜಪುಂಗವಾನಾಂ ಶಿಕ್ಷಾಂ ಅವಾಪ್ಯ, ಆಗಿನ ಕಾಲದಲ್ಲಿ ಇದ್ದಂತಹ, ದ್ವಾಪರ ಯುಗದಲ್ಲಿ ಇದ್ದಂತಹ ದ್ವಿಜಪುಂಗವರು, ಬ್ರಾಹ್ಮಣ ಶ್ರೇಷ್ಠರ ಉಪದೇಶದಿಂದಾಗಿ ಅವರಿಗೇನ ಬಂದಿದೆ, ಶಿಕ್ಷಾಮವಾಪ್ಯ, ಬ್ರಾಹ್ಮಣ ಶ್ರೇಷ್ಠರಿಂದಾಗಿ ಶಿಕ್ಷಣವನ್ನು ಪಡೆದುಕೊಂಡು, ಸಹಜವಾಗಿ ರಾಜ ಮಹಾರಾಜರುಗಳು ಅಂತ ಹೇಳಿದ್ರೆ ಮನೆಯಲ್ಲಿ ನಿರಂತರವಾಗಿ ಮಂಗಳ ಕಾರ್ಯಗಳು ಆಗ್ತಾನೆ ಇರ್ತವೆ, ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳು ಆಗ್ತಾನೆ ಇರ್ತವೆ. ಆವಾಗ ಬಂದಂತಹ ಬ್ರಾಹ್ಮಣರು, ಜ್ಞಾನಿಗಳು, ಅವರಿಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿ ಮಾಡಿ ಮಾಡಿ
ಆ ಮಹಾರಾಜರಿಗೆ ಏನಾಗಿದೆ ಇವತ್ತು, ನಿನ್ನಲ್ಲಿ ತ್ವದ್ಭಕ್ತಿ, ನಿನ್ನಲ್ಲಿ ಕಾಚನ ಭಕ್ತಿ, ಸ್ವಲ್ಪ, ಭಾರಿ ಏನೋ ದೊಡ್ಡ ಭಕ್ತಿ ಬಂದಿಲ್ಲ, ನಿನ್ನಲ್ಲಿ ಸ್ವಲ್ಪ ಭಕ್ತಿ ಎಂಬುದು ಬಂದು ಬಿಟ್ಟಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಧರ್ಮ ಬಲದಿಂದಾಗಿ ಅವರು ಕೂಡಿಕೊಂಡು ಭೂಮಿಯಲ್ಲಿ ಹುಟ್ಟಿದ್ದಾರೆ ಅಂದ್ರೆ ತಾತ್ಪರ್ಯ ಏನು, ಒಂದು ಬಲವಂತೂ ಸಹಜವಾಗಿ ಇದೆ, ಬಲಿಷ್ಠರಾಗಿದ್ದಾರೆ, ಜೊತೆಗೆ ಧರ್ಮದ ಬುದ್ಧಿ ಅವರಿಗೆ ಜಾಗೃತವಾಗಿದೆ. ಯಾಕೆ ಅದು ಜಾಗೃತವಾಯಿತು ಅಂತ ಹೇಳಿದ್ರೆ, ಒಂದು ದೊಡ್ಡ ದೊಡ್ಡ ವಂಶದಲ್ಲಿ ಅವರು ಹುಟ್ಟಿಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಬ್ರಾಹ್ಮಣ ಶ್ರೇಷ್ಠರ ಉಪದೇಶಗಳು, ಆ ಉಪದೇಶದಿಂದಾಗಿ ಅಸುರರಲ್ಲಿ, ಅರ್ಥಾತ್ ಆ ಅಸುರರು ರಾಜರಾಗಿ ಹುಟ್ಟಿದ್ದಾರೆ, ಆ ರಾಜರಲ್ಲಿ ಭಕ್ತಿ ಎಂಬುದು ಕೂಡ ಹುಟ್ಟಿಬಿಟ್ಟಿದೆ ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ತ್ವದ್ಭಕ್ತಿ ಲೇಶಾಭಿ ಯುತ ಸುಕರ್ಮ ವ್ರಜೇನ್ನ ಪಾಪಾಂತು ಗತಿಂ ಕಥಂಚಿತ್. ದೈತ್ಯೇಶ್ವರಾಣಾಂ ಚ ತಮೋಂಧಮೇವ ತ್ವಯೈವ ಕೃಪ್ತಂ ನನು ಸತ್ಯಕಾಮ. ಪದಚ್ಛೇದ. ತ್ವದ್ಭಕ್ತಿ ಲೇಶಾಭಿಯುತಃ ಸುಕರ್ಮ ವ್ರಜೇತ್ ನ ಪಾಪಾಂ ತು ಗತಿಂ ಕಥಂಚಿತ್. ದೈತ್ಯೇಶ್ವರಾಣಾಂ ಚ ತಮಃ ಅಂಧಂ ಏವ ತ್ವಯಾ ಏವ ಕ್ಲೃಪ್ತಂ ನನು ಸತ್ಯಕಾಮ. ನಮಗೆ ಈ ಶ್ಲೋಕದ ಒಂದು ಹಿನ್ನೆಲೆ ಏನು ಅಂತ ನಿಜವಾದಂತಹ ತಾತ್ಪರ್ಯ ಈ ಮೂರು ಶ್ಲೋಕಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ಸರಿ, ಧರ್ಮಿಷ್ಠರಾದ ಒಳ್ಳೇದೇ ಅಲ್ವಾ, ಅವ್ರಿಗೆ ಯಾಕೆ ಅದನ್ನ ನಿಗ್ರಹ ಮಾಡೋಕೆ ಪ್ರಶ್ನೆ ಬರುತ್ತೆ. ಹಾಗಾಗಿ ಈ ಮೂರು ಶ್ಲೋಕಗಳನ್ನು, ಹಿಂದಿನ ಶ್ಲೋಕ, ಈ ಶ್ಲೋಕ ಮತ್ತು ಮುಂದಿನ ಶ್ಲೋಕಗಳನ್ನು ನೋಡಿದಾಗ ಯಾಕೆ ಆ ರೀತಿಯಾದಂತಹ ಪ್ರಾರ್ಥನೆಯನ್ನು, ಒಂದು ರೀತಿ ನಮಗೆ ನೋಡ್ಲಿಕ್ಕೆ ವಿಚಿತ್ರ ಅಂತ ಅನ್ಸುತ್ತೆ, ಧರ್ಮಿಷ್ಠರಾಗಿ ಹುಟ್ಟಿದರೆ, ಬಲಿಷ್ಠರಾಗಿ ಹುಟ್ಟಿದರೆ ಒಳ್ಳೇದೇ ಅಲ್ವಾ, ಅದು ಅದರಿಂದ ಜಗತ್ತಿಗೂ ಒಳ್ಳೇದಾಗತ್ತಲ್ವ ಅಂತ ಹೇಳಿದ್ರೆ ಇಲ್ಲ, ಅದರಿಂದ ಆ ಒಂದು ಪರಮಾತ್ಮ ಮಾಡಿದಂತ ನಿಯಮಗಳಿಗೆ ವಿರೋಧ ಎಂಬುದು ಬರುತ್ತೆ ಅಂತ ತಿಳಿಸ್ತಾ ಹೋಗ್ತಾರೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅವರೆಲ್ಲರೂ ಕೂಡ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ರು, ಪರಮಾತ್ಮನಲ್ಲಿ ಅಲ್ಪ ಸ್ವಲ್ಪ ಭಕ್ತಿಯನ್ನು ಪಡೆದುಕೊಂಡಿದ್ರು ಅಂತ. ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ, ತ್ವದ್ಭಕ್ತಿ ಲೇಶಾಭಿಯುತ, ಪರಮಾತ್ಮ ನಿನ್ನ ಭಕ್ತಿ ಏನು ಭಾರಿ ಬೇಕಾಗಿಲ್ಲ ಉದ್ಧಾರ ಆಗಲಿಕ್ಕೆ, ನಿನ್ನಲ್ಲಿ ಭಕ್ತಿ ಲೇಷ, ಸ್ವಲ್ಪ ಭಕ್ತಿ ಇದ್ದರೂ ಸಾಕು, ಆ ಭಕ್ತಿ ಇರುವಂತಹ ವ್ಯಕ್ತಿ ಸುಕರ್ಮ, ಸತ್ಕರ್ಮಗಳನ್ನ ಅನುಷ್ಠಾನ ಮಾಡಿದರೆ, ನಿನ್ನಲ್ಲಿ ಅಲ್ಪ ಸ್ವಲ್ಪ ಭಕ್ತಿ ಇರುವಂತಹ ಒಬ್ಬ ವ್ಯಕ್ತಿಯೂ ಕೂಡ ಕನಿಷ್ಠವಾದಂತಹ ಕರ್ಮಾಚರಣೆಯನ್ನು ಮಾಡಿದರೂ ಕೂಡ ಅವನೇನಾಗೋದಿಲ್ಲ, ಪಾಪಾಂ ಗತಿಂ ಕಥಂಚಿನ್ ಅವರ್ಜೇತ್, ಯಾವತ್ತೂ ಕೂಡ ಅವನಿಗೆ ಕೆಡುಕಾಗುವುದಿಲ್ಲ, ಕೆಟ್ಟ ಗತಿಗಳು, ಕೆಟ್ಟ ಲೋಕಗಳು ಅವನಿಗೆ ಆಗುವುದಿಲ್ಲ. ಇನ್ನೊಂದ್ಸಲ ಹೇಳ್ತೇನೆ, ಪರಮಾತ್ಮನಲ್ಲಿ ಅಲ್ಪ ಸ್ವಲ್ಪ ಭಕ್ತಿ ಇರುವಂತಹ ಒಬ್ಬ ವ್ಯಕ್ತಿ ಒಳ್ಳೆ ಕಾರ್ಯಗಳನ್ನ, ಸತ್ಕರ್ಮಗಳನ್ನ ಮಾಡಿದರೆ ಅವನಿಗೆ ಕೆಟ್ಟ ಗತಿ ಆಗುವುದಿಲ್ಲ. ದೈತ್ಯೇಶ್ವರಾಣಾಂಚ ತಮೋಂಧಮೇವ ತ್ವಯೈವ ಕೃಪ್ತಂ ನಾನು ಸತ್ಯಕಾಮ. ಆದರೆ ನಿನ್ನ ನಿಯಮ ಏನು, ಪರಮಾತ್ಮನಿಗೆ ಹೇಳ್ತಾ ಇದ್ದೆ ಸತ್ಯಕಾಮ, ನೀನು ಸತ್ಯ ಸಂಕಲ್ಪ ಅಂತ. ಪರಮಾತ್ಮ ನಿನ್ನ ಸಂಕಲ್ಪ ಏನು, ದೈತ್ಯೇಶ್ವರಾಣಾಂಚ ತಮೋಂಧಮೇವ, ಎಲ್ಲ ದೈತ್ಯ ಶ್ರೇಷ್ಠರಿಗೆ, ಅಂದ್ರೆ ದೈತ್ಯರಲ್ಲಿ ಯಾರು ಅಲ್ಟಿಮೇಟ್ ಇರ್ತಾರಲ್ಲ ಅವರಿಗೆ ತಮೋಂಧಮೇವ, ಅಂಧಂತಮಸ್ಸು ಏವ, ಏವ ಅಂದ್ರೆ ನಿಶ್ಚಯ ಅಂತ, ಅಂಧಂತಮಸ್ಸು ಆಗಲೇಬೇಕು ಅಂತ ತ್ವಯೇವ ಕೃಪ್ತಂ, ನೀನೇ ಕೃಪ್ತ, ಕೃಪ್ತ ಅಂದ್ರೆ ನಿಯಮ, ರೂಲ್ಸ್ ಅಂತ, ನೀನೇ ನಿಯಮ ಮಾಡಿದ್ದೀಯಾ ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಏನು,
ನಿನ್ನ ರೂಲ್ಸ್ ಏನು ಪರಮಾತ್ಮ? ದೈತ್ಯ ಆ, ದೈತ್ಯ ಶ್ರೇಷ್ಠರಿಗೆಲ್ಲ ಅನ್ನ ತಮಸ್ಸಾಗಬೇಕು ಅಂತ ನಿನ್ನ ನಿಯಮ. ಆದರೆ ಆ ದೈತ್ಯ ಶ್ರೇಷ್ಠರೆಲ್ಲರೂ ಕೂಡ ಇವತ್ತೇನಾಗಿದ್ದಾರೆ? ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿದ್ದಾರೆ, ರಾಜ ಮಹಾರಾಜರಾಗಿದ್ದಾರೆ. ಬ್ರಾಹ್ಮಣರ ಉಪದೇಶದಿಂದಾಗಿ ಅವರಿಗೇನಾಗಿದೆ? ನಿನ್ನಲ್ಲಿ ಭಕ್ತಿ ಬಂದಿದೆ. ಸೊ ಭಕ್ತಿ ಬಂದಿದೆ, ಆದ್ರಿಂದಾಗಿ ಅವರು ಸತ್ಕರ್ಮಾನುಷ್ಠಾನಗಳನ್ನು ಕೂಡ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮಾಡಿದರೆ ಏನಾಗುತ್ತೆ? ಕೆಟ್ಟಗತಿ ಆಗೋದಿಲ್ಲ. ಕೆಟ್ಟಗತಿ ಆಗದೇ ಹೋದರೆ ನಿನ್ನ ನಿಯಮಕ್ಕೆ ಭಂಗ ಬರುತ್ತೆ. ನಿನ್ನ ನಿಯಮ ಏನು? ದೈತ್ಯೇಶ್ವರರಿಗೆ ಅಂಧಂತಮಸ್ಸು ಆಗಲೇಬೇಕು ಅಂತ. ಆದರೆ ಅವರು ಸತ್ಕರ್ಮಾನುಷ್ಠಾನಗಳನ್ನು ಮಾಡಿದರೆ ಅಂಧಂತಮಸ್ಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮುಂದೆ ಧರ್ಮಸ್ಯ ಮಿಥ್ಯಾತ್ವ ಭಯಾತ್ ವಯಂ ತ್ವಾಂ ಅಥಾಪಿ ವಾ ದೈತ್ಯ ಶುಭಾಪ್ತಿ ಭೀಷ ಸಂಪ್ರಾರ್ಥಯಾಮೋ ದಿತಿಜಾನ್ ಸುಕರ್ಮಣಃ ತ್ವದ್ಭಕ್ತಿತಶ್ಚಾಲಯಿತುಂ ಚ ಶೀಘ್ರಂ. ಪದಚ್ಛೇದ ಧರ್ಮಸ್ಯ ಮಿಥ್ಯಾತ್ವ ಭಯಾತ್ ವಯಂ ತ್ವಾಂ ಅಥ ಅಪಿ ವಾ ದೈತ್ಯ ಶುಭಾಪ್ತಿ ಭೀಷ ಸಂಪ್ರಾರ್ಥಯಾಮಃ ದಿತಿಜಾನ್ ಸುಕರ್ಮಣಃ ತ್ವದ್ಭಕ್ತಿತಃ ಚಾಲಯಿತುಂ ಚ ಶೀಘ್ರಂ. ಧರ್ಮಸ್ಯ ಮಿಥ್ಯಾತ್ವ ಭಯಾತ್, ಇದು ಈ ರೀತಿಯಾಗಿ ನಡೆದುಕೊಂಡು ಕಂಟಿನ್ಯೂಸ್ ಆಗ್ಬಿಟ್ರೆ ಏನಾಗುತ್ತೆ? ಧರ್ಮಸ್ಯ ಮಿಥ್ಯಾತ್ವ ಭಯಾತ್, ಧರ್ಮ ಎಂಬುದು ಸುಳ್ಳಾಗಿ ಬಿಡುತ್ತೆ, ಮಿಥ್ಯೆ ಆಗಿಬಿಡುತ್ತೆ ಅಂತ ದೇವತೆಗಳು ಹೇಳ್ತಾ ಇದ್ದಾರೆ. ಧರ್ಮ ಸುಳ್ಳಾಗೋದು ಅಂದ್ರೆ ಏನು ಅಂತ ಹೇಳಿದ್ರೆ, ಆ ಅಸುರರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ? ಪುಣ್ಯ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಪುಣ್ಯ ಕರ್ಮಗಳನ್ನು ಮಾಡಿದರೆ ಅದರ ನಿಯಮ ಏನು? ಪರಮಾತ್ಮನಲ್ಲಿ ಅಲ್ಪ ಸ್ವಲ್ಪ ಭಕ್ತಿ ಇದ್ದು ಪುಣ್ಯ ಕರ್ಮಗಳನ್ನು ಮಾಡಿದರೂ ಕೂಡ ಅವರಿಗೆ ಕೆಟ್ಟ ಲೋಕ ಆಗೋದಿಲ್ಲ, ಉತ್ತಮ ಲೋಕಗಳು ಆಗ್ತವೆ. ಈಗ ಆ ರೀತಿಯಾದಂತಹ ಸತ್ಕರ್ಮಗಳನ್ನು ಮಾಡ್ತಾ ಇರುವಂತಹವ್ರು ಯಾರು? ದೈತ್ಯರು. ಸೊ ಅವರಿಗೇನಾಗ್ಬೇಕು? ಉತ್ತಮ ಲೋಕ ಕೊಡಬೇಕು. ಅವರಿಗೆ ಉತ್ತಮ ಲೋಕಗಳನ್ನ ಕೊಡದೇ ಹೋದರೆ ಏನಾಗುತ್ತೆ? ಅವರು ಮಾಡಿದಂತಹ ಪುಣ್ಯ ಕರ್ಮಗಳು ವ್ಯರ್ಥ ಆಗುತ್ತೆ. ಸರಿ ಇರ್ಲಿ, ಹೇಗಿದ್ದರೂ ಕೂಡ ಒಳ್ಳೆ ಕರ್ಮಗಳನ್ನು ಮಾಡಿಬಿಟ್ಟಿದ್ದಾರಲ್ಲ ಅಂತ ದೈತ್ಯರಿಗೆ ನಾವು ಒಳ್ಳೆಯ ಲೋಕಗಳನ್ನು ಕೊಟ್ಟರೆ ಏನಾಗುತ್ತೆ? ದೈತ್ಯರಿಗೆ ತಮಸ್ಸೇ ಆಗುತ್ತೆ ಎನ್ನುವಂತಹ ವಚನ, ಮಾತು, ಶಾಸ್ತ್ರದ ಮಾತು, ನಿನ್ನ ಮಾತು ಸುಳ್ಳಾಗತ್ತೆ. ದೈತ್ಯರಿಗೆ ಒಳ್ಳೆ ಲೋಕ ಕೊಟ್ಟರೂ ಕೂಡ ನಿಯಮ ಭಂಗ ಆಗುತ್ತೆ. ದೈತ್ಯರಿಗೆ ಕೆಟ್ಟ ಲೋಕಗಳನ್ನು ಕೊಟ್ಟರೂ ಕೂಡ ಪುಣ್ಯಕರ್ಮ ಅದು ವೇಸ್ಟ್ ಆದಂಗ ಆಗ್ಬಿಡುತ್ತೆ. ಹಾಗಾಗಿ ಧರ್ಮಸ್ಯ ಮಿಥ್ಯಾತ್ವ ಭಯ, ಇದೇ ಧರ್ಮ. ಧರ್ಮ ಅಂದ್ರೇನು? ಪುಣ್ಯ ಕರ್ಮಗಳನ್ನು ಮಾಡಿದಂಥವರಿಗೆ ಒಳ್ಳೆ ಲೋಕ ಆಗಬೇಕು, ಕೆಟ್ಟ ಕರ್ಮಗಳನ್ನು ಮಾಡಿದಂಥವರಿಗೆ ಕೆಟ್ಟ ಲೋಕಗಳಾಗಬೇಕು. ಆದ್ರೆ ಇಲ್ಲಿ ಏನು ಮಾಡಿದರೂ ಸಮಸ್ಯೆನೇ ಇದೆ. ಹಾಗಾಗಿ ಧರ್ಮಸ್ಯ ಮಿಥ್ಯಾತ್ವ ಭಯ, ಜಗತ್ತಿನಲ್ಲಿ ಧರ್ಮ ಅಲ್ಲೋಲ ಕಲ್ಲೋಲವಾಗುವಂತ ಪ್ರಸಂಗ ಬಂದಿದೆ. ಅದೇ ರೀತಿಯಾಗಿ ದೈತ್ಯ ಶುಭಾಪ್ತಿ ಭೀಷ, ದೈತ್ಯರಿಗೆ ಶುಭಾಪ್ತಿ ಒಳ್ಳೆ ಗತಿಯಾಗುತ್ತೆ ಎನ್ನುವಂತಹ ಭೀಷ, ಹೆದರಿಕೆ. ನಮಗೆ ದೈತ್ಯರಿಗೆ ಒಳ್ಳೆ ಗತಿಯಾಗುತ್ತೆ ಎನ್ನುವಂತ ಹೆದರಿಕೆ. ಹಾಗಾಗಿ ವಯಂ ತ್ವಾಂ ಪ್ರಾರ್ಥಯಾಮಹ, ನಾವೆಲ್ಲರೂ ಕೂಡ ನಿನ್ನನ್ನ ಸಂಪ್ರಾರ್ಥಯಾಮಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಏನು ಅಂತ ಪ್ರಾರ್ಥನೆ?
ಈ ಎಲ್ಲ ದಿತಿಜಾನ್ ದೈತ್ಯರನ್ನ ಸುಕರ್ಮಣಃ ತ್ವದ್ಭಕ್ತಿತಶ್ಚ, ಅವರೆಲ್ಲರೂ ಕೂಡ ಹೀಗೆ ಮಾಡ್ತಾ ಇದ್ದಾರೆ, ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಿನ್ನಲ್ಲಿ ಭಕ್ತಿಯು ಕೂಡ ಸ್ವಲ್ಪ ಸ್ವಲ್ಪ ಇದೆ. ನೀನು ಅವತಾರವನ್ನು ಮಾಡಿ, ಭೂಮಿಯ ಮೇಲೆ ಅವತಾರವನ್ನು ಮಾಡಿ, ಆ ಎಲ್ಲ ದೈತ್ಯರನ್ನು ಕೂಡ ಅವರು ಮಾಡ್ತಾ ಇರುವಂತಹ ಸತ್ಕರ್ಮಗಳಿಂದಾಗಿ ಹಾಗೂ ನಿನ್ನಲ್ಲಿ ಮಾಡ್ತಾ ಇರುವಂತಹ ಭಕ್ತಿಯಿಂದಾಗಿ ಅವರನ್ನ ಚಾಲಯಿತುಂ ಶೀಘ್ರಂ, ಅವರನ್ನ ವಿಮುಖರನ್ನಾಗಿ ಮಾಡು. ಅರ್ಥಾತ್ ಅವರಿಗೆ ನಿನ್ನಲ್ಲಿ ಭಕ್ತಿಯೂ ಹೋಗಬೇಕು, ಅವರು ತಮ್ಮ ತಮ್ಮ ಸತ್ಕರ್ಮಗಳನ್ನು ಮಾಡುವುದನ್ನು ಕೂಡ ನಿಲ್ಲಿಸಬೇಕು ಅಂತ ದೇವತೆಗಳೆಲ್ಲರೂ ಕೂಡ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. 3 ಶ್ಲೋಕದ ಚಿಂತೆ ಇನ್ನೊಂದ್ಸಲ ಹೇಳ್ತೇನೆ. ದೇವತೆಗಳೆಲ್ಲರೂ ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಸುರರೆಲ್ಲರೂ ಕೂಡ ದೊಡ್ಡ ದೊಡ್ಡ ರಾಜ ಮಹಾರಾಜರ ವಂಶದಲ್ಲಿ ಹುಟ್ಟಿ ಬ್ರಾಹ್ಮಣರ ಉಪದೇಶದಿಂದಾಗಿ ಅಲ್ಪ ಸ್ವಲ್ಪ ಭಕ್ತಿಯನ್ನು ಪಡೆದಿದ್ದಾರೆ, ಜೊತೆಗೆ ಸತ್ಕರ್ಮವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಿನ್ನಲ್ಲಿ ಭಕ್ತಿಯಿಂದ ಸ್ವಲ್ಪ ಸತ್ಕರ್ಮ ಮಾಡಿದರೂ ಕೂಡ ಅದೇನಾಗುತ್ತೆ, ಉದ್ಧಾರಕ್ಕೆ ಕಾರಣ ಆಗುತ್ತೆ. ಸ್ವಲ್ಪ ಮುಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಸ್ವಲ್ಪ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಅದು ನಮ್ಮನ್ನ ಉದ್ಧಾರ ಮಾಡುತ್ತೆ. ಹಾಗಾಗಿ ಈ ದೈತ್ಯರೆಲ್ಲರೂ ಕೂಡ ಅನೇಕ ರೀತಿಯಾದಂತಹ ಸತ್ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರು ಆ ರೀತಿ ಮಾಡಿದರೆ ಅವರಿಗೆ ಏನಾಗೋದಿಲ್ಲ, ಅಂಧತಮಸ್ಸು ಆಗೋದಿಲ್ಲ. ಆದರೆ ಸತ್ಯಕಾಮ ನೀನು, ಸತ್ಯ ಸಂಕಲ್ಪ ನೀನು, ನಿನ್ನ ನಿಯಮ ಏನು, ದೈತ್ಯರಿಗೆ ಅಂಧತಮಸ್ಸೆ ಆಗಬೇಕು ಅನ್ನೋದು ನಿನ್ನ ನಿಯಮ. ಅವರು ಹೀಗೆ ಸತ್ಕರ್ಮಗಳನ್ನು ಮಾಡ್ತಾ ಶುರು ಮಾಡಿಬಿಟ್ರೆ ಅವ್ರಿಗೆ ಏನಾಗೋದಿಲ್ಲ, ಅಂಧತಮಸ್ಸು ಆಗಲಿಕ್ಕೆ ಸಾಧ್ಯತೆ ಇಲ್ಲ, ನಿನ್ನ ನಿಯಮಕ್ಕೆ ಭಂಗ ಬರುತ್ತೆ. ಅದೇ ರೀತಿಯಾಗಿ ಯಾರ್ಯಾರು ಜಗತ್ತಿನಲ್ಲಿ ಸತ್ಕರ್ಮಗಳನ್ನು ಮಾಡ್ತಾರೋ ಅವರಿಗೆ ಉತ್ತಮ ಲೋಕಗಳು ಸಿಗುತ್ತೆ ಅಂತ ಶ್ರುತಿ ಸ್ಮೃತಿಗಳು ಮತ್ತು ನಿನ್ನ ನಿಯಮ ಅದು. ಹಾಗೆ ಈ ಅಸುರರಿಗೆ ಉತ್ತಮ ಲೋಕಗಳನ್ನು ಕೊಟ್ಟರೆ ಏನಾಗುತ್ತೆ, ಅಸುರರಿಗೆ ಅಂಧತಮಸ್ಸೆ ಆಗುತ್ತೆ ಎನ್ನುವಂತಹ ನಿಯಮ ಅದಕ್ಕೆ ಭಂಗ ಬರುತ್ತೆ. ಒಂದು ವೇಳೆ ಕೊಟ್ಟರೆ ಆ ನಿಯಮಕ್ಕೆ ಭಂಗ ಬರುತ್ತೆ. ಕೊಡದೇ ಹೋದರೆ ಏನಾಗುತ್ತೆ, ಅವರು ಮಾಡಿದಂತಹ ಪುಣ್ಯ ಕರ್ಮ ಎಲ್ಲವೂ ಕೂಡ ವ್ಯರ್ಥವಾಗಿ ಹೋಗ್ಬಿಡುತ್ತೆ. ಹುತಂಚ ದತ್ತಂಚ ತಥೇವ ತಿಷ್ಠತಿ ಅಂತ ಒಂದು ಮಾತು, ಶಾಸ್ತ್ರದ ಮಾತು. ನಾವೇನಾದ್ರೂ ಹೋಮ ಮಾಡಿದ್ರೆ, ದಾನ ಮಾಡಿದ್ರೆ ಅದು ಹಾಗೇ ಇರುತ್ತೆ, ಎಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ. ಆ ಪುಣ್ಯ ನಮ್ಮನ್ನ ಕಾಪಾಡುತ್ತೆ ಅಂತ ನಿಯಮ. ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿದ್ದಾರೆ. ಸಹಜವಾಗಿ ಯಜ್ಞಯಾಗ ದಾನ ಎಲ್ಲವೂ ಕೂಡ ಮಾಡಿರ್ತಾರೆ. ಅವರಿಗೆ ಪುಣ್ಯ ಲೋಕ ಕೊಡದೇ ಹೋದರೆ ಆ ಪುಣ್ಯ ಮಾಡಿದಂಥವರಿಗೆ ಒಳ್ಳೆ ಲೋಕ ಸಿಗುತ್ತೆ ಅನ್ನುವಂತ ನಿಯಮ ಭಂಗ ಬರುತ್ತೆ. ಲೋಕಗಳನ್ನು ಕೊಟ್ಟರೆ ಅವರು ವಾಸ್ತವಿಕವಾಗಿ ಮೂಲತಃ ದೈತ್ಯರು, ದೈತ್ಯರಿಗೆ ಕೆಟ್ಟ ಲೋಕ ಕೊಡ್ಲಿಲ್ಲ ಎನ್ನುವಂತಹ ಆಪಾದನೆ ಬರುತ್ತೆ. ದೈತ್ಯರಿಗೆ ಕೆಟ್ಟ ಲೋಕವೇ ಸಿಗಬೇಕು ಎನ್ನುವಂತಹ ನಿಯಮಕ್ಕೆ ಭಂಗ ಬರುತ್ತೆ. ಹೀಗಾಗಿ ಗೊಂದಲದ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ನಮ್ಮ ಕೈಯಲ್ಲಿ ಈ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀನೇ ಭೂಮಿಯಲ್ಲಿ ಹುಟ್ಟಿ ಅವರಿಗೆ ನಿನ್ನಲ್ಲಿರುವಂತಹ ಭಕ್ತಿ ಹೋಗಿ ನಿನ್ನಲ್ಲಿ ಪ್ರತಿಯಾಗಿ ದ್ವೇಷ ಹುಟ್ಟಬೇಕು. ಸತ್ಕರ್ಮಗಳನ್ನು ಬಿಟ್ಟು ದುಷ್ಕರ್ಮಗಳನ್ನ ಮಾಡಬೇಕು. ಆ ರೀತಿಯಾಗಿ ಮಾಡಿ ಮುಂದೆ ಅವರಿಗೆ ಯೋಗ್ಯವಾದಂತಹ ಅಂಧಂತಮಸ್ಸನ್ನ ಅವರು ಪಡಿಬೇಕು. ಇಷ್ಟು ದೇವತೆಗಳು ಪರಮಾತ್ಮನ ಹತ್ತಿರ ಮಾಡಿದಂತಹ ಪ್ರಾರ್ಥನೆ. ಮುಂದೆ 199ನೇ ಶ್ಲೋಕ. ಯೌಗ್ರಸೇನಃ ಸುರಗಾಯಕಸ್ಸಹ ಜಾತೋ ಯದುಷ್ವೇವ ತಥಾಭಿಧೇಯಃ. ತವೈವ ಸೇವಾರ್ಥಂ ಅಮುಷ್ಯ ಪುತ್ರಃ ಜಾತೋಸುರಃ ಕಾಲನೇಮಿ ಸ ಈಶಾ. ಪದಚ್ಛೇದ. ಯಹ ಉಗ್ರಸೇನಃ ಸುರಗಾಯಕಃ ಸಹ
ಜಾತಃ ಯದುಷು ಏವ ತಥಾ ಅಭಿಧೇಯಃ ತವ ಏವ ಸೇವಾರ್ಥಂ ಅಮುಷ್ಯ ಪುತ್ರಃ ಜಾತಃ ಅಸುರಃ ಕಾಲನೇಮಿಃ ಸಹ ಈಶ. ಈಶಾ ಅಂದ್ರೆ ಸರ್ವಸಮರ್ಥನೆ, ಒಡೆಯನೆ, ಪ್ರಭುವೆ ಅಂತ ಪರಮಾತ್ಮನಿಗೆ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾರೆ. ಉಗ್ರಸೇನ ಸುರಗಾಯಕ, ದೇವತೆಗಳ ಗಾಯಕ, ಹಾಡಾಡುವಂತಹ ಉಗ್ರಸೇನ ಎನ್ನುವಂತ ಒಬ್ಬ ವ್ಯಕ್ತಿ ಯದುಷು, ಯದುವಂಶದಲ್ಲಿ ತಥಾಭಿಧೇಯ, ಅದೇ ಹೆಸರಿನಿಂದ, ಅಭಿಧೇಯ ಅಂದ್ರೆ ಹೆಸರು, ಅವನ ಮೂಲ ಹೆಸರು ಉಗ್ರಸೇನ ಅಂತ. ಅವನು ಯದುವಂಶದಲ್ಲಿ ಹುಟ್ಟಿದಾಗಲೂ ಕೂಡ ಉಗ್ರಸೇನ ಅಂತಲೇನೆ, ತಥಾವಿಧೇಯ ಅದೇ ಹೆಸರಿಂದಲೇನೆ ಅವನು ಈಗ ಮತ್ತೆ ಹುಟ್ಟಿದ್ದಾನೆ. ತವೈವ ಸೇವಾರ್ಥಂ, ಯಾಕೆ ಹುಟ್ಟಿದ ಅವನು? ತವೈವ ಸೇವಾರ್ಥಂ, ನಿನ್ನ ವಿಶೇಷವಾದಂತಹ ಸೇವೆ ಮಾಡಬೇಕು ಅಂತ ಆ ಉಗ್ರಸೇನ ಎನ್ನುವಂತಹ ಗಂಧರ್ವ ಉಗ್ರಸೇನ ಅಂತಲೇನೆ ಯದುವಂಶದಲ್ಲಿ ಹುಟ್ಟಿದ್ದಾನೆ. ಆದರೆ ಅಮುಷ್ಯ ಪುತ್ರ, ಇವನಿಗೆ ಮಗ ಯಾರು ಅಂತ ಹೇಳಿದ್ರೆ ಅಸುರಃ ಕಾಲನೇಮಿಹಿ ಸಹಜಾತಃ, ಹಿಂದೆ ನೀನು ಸಂಹಾರ ಮಾಡಿದಂತಹ ಯಾವ ಕಾಲನೇಮಿ, ಆ ಕಾಲನೇಮಿಯೇನೆ ಈ ಉಗ್ರಸೇನನಿಗೆ ಮಗನಾಗಿ ಹುಟ್ಟಿದ್ದಾನೆ. ಯಸ್ತ್ವತ್ಪ್ರಿಯಾರ್ಥಂ ನಹತೋ ಹಿ ವಾಯುನ ಭವತ್ ಪ್ರಸಾದಾತ್ ಪರಮೀಶಿತಾಪಿ. ಸಯೇಷ ಭೋಜೇಷು ಪುನಶ್ಚ ಜಾತೋ ವರಾದುಮೇಶಸ್ಯ ಪರೈರಜೇಯಃ. ಪದಚ್ಛೇದ. ಯಹ ತ್ವತ್ಪ್ರಿಯಾರ್ಥಂ ನ ಹತಃ ಹಿ ವಾಯುನ ಭವತ್ಪ್ರಸಾದಾತ್ ಪರಮೀ ಪರಮೀಶಿತ ಅಪಿ ಸಹ ಏಷಃ ಭೋಜೇಷು ಪುನಃ ಚ ಜಾತಃ ವರಾತ್ ಉಮೇಶಸ್ಯ ಪರೈಃ ಅಜೇಯಃ. ಯಹ ತ್ವತ್ಪ್ರಿಯಾರ್ಥಂ, ಅವನ್ಯಾರು? ತ್ವತ್ಪ್ರಿಯಾರ್ಥಂ, ನಿನ್ನ ಪ್ರೀತಿಗೋಸ್ಕರ. ಅಂದ್ರೆ ಆ ಹಿಂದೆ ಹೀಗೆ ಕೇಳಿದೆ ನಾವು, ವಾಯುದೇವರಿಗೆ ಸಾಮರ್ಥ್ಯ ಇದ್ದರೂ ಕೂಡ ಕೊಲ್ಲಲಿಲ್ಲ, ಯಾಕೆ ನೀನೇ ವರ ಕೊಟ್ಟಿದ್ದು, ನಿನ್ನ ನಿನ್ನ ಅಪ್ಪಣೆಯಿಂದಾಗಿ ಬ್ರಹ್ಮದೇವರು ವರ ಕೊಟ್ಟಿದ್ದು, ಸೊ ನೀನೇ ಕೊಲ್ಲುವಂತ ಬಿಟ್ಟರು ವಾಯುದೇವರು ಸಮರ್ಥರಾಗಿದ್ದರು ಕೂಡ. ಹಾಗೆ ತ್ವತ್ಪ್ರಿಯಾರ್ಥಂ, ನಿನ್ನ ಪ್ರೀತಿಗೋಸ್ಕರ ವಾಯುನ ನಹತಃ, ವಾಯುದೇವರು ಯಾರನ್ನ ಸಂಹಾರ ಮಾಡಲಿಲ್ಲವೋ ಆ ಕಾಲ ನೇಮಿಯೇನೆ ಏನಾಗಿದ್ದಾನೆ, ಆ ಭೋಜೇಶು ಪುನಶ್ಚಯಾತಃ, ಅವನೇ ಆ ಕಾಲನೇಮಿಯೇನೆ ಈಗ ಕಂಸ ಎನ್ನುವಂತ ಹೆಸರಿನಿಂದಾಗಿ ಭೋಜೇಶು, ಭೋಜ ಅಂತ ಹೇಳಿದ್ರೆ ಯದುವಂಶ, ಯದುವಂಶದಲ್ಲಿ ಅವನು ಪುನಶ್ಚಜಾತ, ಮತ್ತೆ ಹುಟ್ಟಿದ್ದಾನೆ. ಜೊತೆಗೆ ಏನಿದೆ, ವರಾದ್ ಉಮೇಶಸ್ಯ, ಇಲ್ಲಿ ಅವನಿಗೆ ಉಮೇಶನ, ರುದ್ರದೇವರ ವರ ಎಂಬುದು ಇದೆ, ಅದರಿಂದಾಗಿ ಪರೈಹಿ ಅಜೇಯ, ಉಳಿದವರಿಗೆ ಅವನನ್ನ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆ ಭವತ್ ಪ್ರಸಾದ ಪರಮೀಶಿತಾಪಿ ಅಂತ ಹೇಳಿದ್ರೆ, ಭವತ್ ಪ್ರಸಾದ ಅಂದ್ರೆ ಪರಮಾತ್ಮ ಅನುಗ್ರಹದಿಂದಾಗಿ ವಾಯುದೇವರು ಅವನನ್ನ ಕೊಲ್ಲಲಿಕ್ಕೆ ಪರಮೀಶಿತ, ಅತ್ಯಂತ ಸಮರ್ಥರಾಗಿದ್ದಾರೆ. ಪರಮೀಶಿತ ಅಂತ ಹೇಳಿದ್ರೆ ಅತ್ಯಂತ ಸಮರ್ಥ, ಅಂದ್ರೆ ಸ್ವತಃ ಪರಮಾತ್ಮ ಅನುಗ್ರಹದಿಂದಾಗಿ ವಾಯುದೇವರಿಗೆ ಅವನನ್ನು ಕೊಲ್ಲುವಂತ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದರೂ ಕೂಡ ನಿನ್ನ ಪ್ರೀತಿಗೋಸ್ಕರ ಅವರೇ ಮಾಡಲಿಲ್ಲ, ಅವನನ್ನ ಕೊಲ್ಲಲಿಲ್ಲ ಕಾಲನೇಮಿಯನ್ನ. ಮುಂದೆ ನೀನು ಸಂಹಾರ ಮಾಡಿದೆ ಅವನನ್ನ. ಆ ಕಾಲನೇಮಿಯನೇ ಇವತ್ತು ಕಂಸನಾಗಿ ಆ ಭೋಜವಂಶದಲ್ಲಿ ಹುಟ್ಟಿದ್ದಾನೆ. ಜೊತೆಗೆ ರುದ್ರದೇವರ ವರದಿಂದಾಗಿ ಅಜೇಯನಾಗಿದ್ದಾನೆ ಅಂತ. ಮುಂದೆ ಸ ಔಗ್ರಸೇನೆ
ಜನಿತೋಸುರೇಣ ಕ್ಷೇತ್ರೇ ಹಿ ತದ್ರೂಪ ಧರೇಣ ಮಾಯೆಯ ಗಂಧರ್ವಜೇನ ದ್ರಮಿಲೇನ ನಾಮ್ನ ಕಂಸೋ ಜಿತೋ ಏನ ವರಾತ್ ಶಶೀಪತಿ. ಪದಚ್ಛೇದ. ಸಹ ಔಗ್ರಸೇನೆ ಜನಿತಃ ಅಸುರೇಣ ಕ್ಷೇತ್ರೇ ಹಿ ತದ್ರೂಪಧರೇಣ ಮಾಯೆಯ ಗಂಧರ್ವಜೇನ ದ್ರುಮಿಲೇನ ನಾಮ್ನಾ ಕಂಸಃ ಜಿತಃ ಯೇನ ವರಾತ್ ಶಚೀಪತಿ. ಈ ಕಂಸನ ಹುಟ್ಟು ಕೂಡ ವಿಚಿತ್ರವಾಗಿದೆ. ಒಂದು ನಿಮಿಷ. ಕಂಸ ನಾವು ಕೇಳುವಂತೆ ಉಗ್ರಸೇನನ ಮಗ ಅಂತ ಕೇಳಿದ್ವಿ. ಆದರೆ ವಾಸ್ತವಿಕವಾಗಿ ಅವನು ಉಗ್ರಸೇನನ ಮಗ ಅಲ್ಲ. ಉಗ್ರಸೇನನ ಹೆಂಡತಿಯಲ್ಲಿ ಹುಟ್ಟಿದಂತಹ ಮಗ ಅಷ್ಟೇ. ಹಾಗಾಗಿ ಅವನು ಉಗ್ರಸೇನ ಮಗ ಅಂತ ಕರ್ಸ್ಕೊಳ್ತಾನೆ. ವಿಚಿತ್ರವಾದಂತಹ ಹುಟ್ಟು ಅವನದ್ದು ಕೂಡ. ಒಂದು ಸಲ ಏನಾಗಿತ್ತು, ಈ ಉಗ್ರಸೇನನ ಹೆಂಡತಿ ಅವಳು ಉಗ್ರಸೇನ ಹೆಂಡತಿ ಅಂತ ಅಷ್ಟೇ ಕೊಡ್ತೇವೆ, ಹೆಸರು ಕೊಟ್ಟಿಲ್ಲ. ಉಗ್ರಸೇನನ ಹೆಂಡತಿ ಅವಳು ಒಂದು ಸಲ ಆ ಒಂದು ಉದ್ಯಾನವನಕ್ಕೆ ಹೋಗಿದ್ದಳು. ಉದ್ಯಾನವನಕ್ಕೆ ಹೋಗಿ ಅಲ್ಲಿ ತಾನು ಸಂಚಾರ ಮಾಡ್ತಾ ಇದ್ಲು. ಸಂಚಾರ ಮಾಡೋಕ್ಕಾದ ಏನಾಗುತ್ತೆ, ಒಬ್ಬ ದ್ರಮಿಲ ಅನ್ನುವಂಥ ಹೆಸರಿನ ಅಸುರ, ದ್ರಮಿಲ ಅನ್ನುವಂಥ ಹೆಸರಿನ ಅಸುರ ಅವನೇನ್ ಮಾಡಿದ, ಗಂಧರ್ವಜೇನ, ಅವನು ಗಂಧರ್ವರ ವಂಶದಲ್ಲಿ ಹುಟ್ಟಿದಂತ ಒಬ್ಬ ಅಸುರ, ಮೂಲತಃ ಒಬ್ಬ ಅಸುರ, ಗಂಧರ್ವ ವಂಶದಲ್ಲಿ ಹೇಗೋ ಒಂದು ಹುಟ್ಟಿದ್ದ. ಸೊ ಆ ಅಸುರ ಇವಳನ್ನ ನೋಡ್ತಾನೆ, ಉಗ್ರಸೇನನ ಹೆಂಡತಿಯನ್ನ ನೋಡ್ತಾನೆ. ಉಗ್ರಸೇನನ ಹೆಂಡತಿಯನ್ನು ನೋಡಿದ, ಅವಳಲ್ಲಿ ಕಾಮ ಉಂಟಾಯಿತು, ಇವಳನ್ನ ಭೋಗ ಮಾಡಬೇಕು ಅಂತ ಅವನಿಗೆ ಬಯಕೆ ಆಯಿತು. ತಕ್ಷಣ ಏನ್ ಮಾಡಿದ, ಅವನಿಗೊಬ್ಬ ಗಂಧರ್ವ ಯಾವ ರೂಪವನ್ನು ಬೇಕಾದರೂ ಕೂಡ ಗ್ರಹಿಸುವಂತ ಸಾಮರ್ಥ್ಯ ಇತ್ತು. ಸೊ ಈ ದ್ರಮಿಳ ಏನ್ ಮಾಡಿದ, ಈ ಉಗ್ರಸೇನನ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದ. ಉಗ್ರಸೇನನ ಹೆಂಡತಿಯ ಹತ್ತಿರ ಉಗ್ರಸೇನನ ವೇಷದಲ್ಲಿ ತಾನು ಬಂದ. ಉಗ್ರಸೇನನ ವೇಷದಲ್ಲಿ ಬಂದು ಅವಳನ್ನ ಸೇರಿದ. ಹೀಗೆ ದ್ರಮಿಳ ಎನ್ನುವಂತಹ ಒಬ್ಬ ಅಸುರ ಗಂಧರ್ವ, ಅವನು ಉಗ್ರಸೇನನ ವೇಷದಲ್ಲಿ ಬಂದು ಉಗ್ರಸೇನನ ಪತ್ನಿಯನ್ನ ಸೇರಿದಾಗ ಹುಟ್ಟಿದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಈ ಕಂಸ. ವಾಸ್ತವಿಕವಾಗಿ ಅವನ ತಂದೆ ಉಗ್ರಸೇನ ಅಲ್ಲ, ಉಗ್ರಸೇನನ ಹೆಂಡತಿ ಅವನ ತಾಯಿ, ದ್ರಮಿಲ ಅವನ ತಂದೆ. ಆದ್ರೆ ವಾಸ್ತವಿಕವಾಗಿ ಉಗ್ರಸೇನ ಮುಂದೆ ಅವನಿಗೆಲ್ಲ ವಿಚಾರ ಗೊತ್ತಾಗುತ್ತೆ. ಗೊತ್ತಾದ್ರೂ ಕೂಡ ತನ್ನ ಮಗ ಅಂತಾನೇನೆ ಪ್ರೀತಿಯಿಂದ ನೋಡ್ಕೊಳ್ತಾನೆ. ಆದ್ರೆ ಮುಂದೆ ಈ ಕಂಸ ಎಷ್ಟು ಕೆಟ್ಟತನ ಮಾಡಿದ ಅಂತ ಹೇಳಿ ಅವನನ್ನೇ ಜೈಲಿನಲ್ಲಿ ಹಾಕಿ ತಾನು ರಾಜ್ಯಭಾರ ಮಾಡ್ತಾ ಇರ್ತಾನೆ. ಹೀಗೆ ಅವನ ಜನ್ಮ ವೃತ್ತ ಅಂತ. ಸಹ ಅಂದ್ರೆ ಆ ಕಂಸ ಔಗ್ರಸೇನೆ ಕ್ಷೇತ್ರೆ, ಉಗ್ರಸೇನನ ಕ್ಷೇತ್ರ ಅಂದ್ರೆ ಹೆಂಡತಿ, ಉಗ್ರಸೇನ ಅವನ ಹೆಂಡತಿಯಲ್ಲಿ ಗಂಧರ್ವಜೇನ ದ್ರಮಿಳೇನ ಅಸುರೇನ, ದ್ರಮಿಲ ಎನ್ನುವಂತಹ ಒಬ್ಬ ಅಸುರ, ಅವನು ಗಂಧರ್ವರಲ್ಲಿ ಹುಟ್ಟಿದ್ದ. ಆ ದ್ರಮಿಲ ಮಾಯೆಯ ತದ್ರೂಪಧರೇಣ, ಮಾಯೆಯಿಂದಾಗಿ ಅಸುರ ಶಕ್ತಿಯಿಂದಾಗಿ ತದ್ರೂಪಧರ ಉಗ್ರಸೇನನ ರೂಪವನ್ನು ಧಾರಣೆ ಮಾಡಿಕೊಂಡು ಅವನ ಕ್ಷೇತ್ರ ಅಂದ್ರೆ ಹೆಂಡತಿಯಲ್ಲಿ ಜನಿತಃ ಹುಟ್ಟಿದಂಥವನು ಯಾರು, ಈ ಕಂಸ.
ನಾಮ್ನಾ ಕಂಸಃ, ಇವನ ಹೆಸರೇನು ಕಂಸ ಅಂತ. ಇವನು ತನ್ನ ಒಳ್ಳೆ ವರದ ಬಲ ಇತ್ತು. ಅನೇಕ ಜನ, ಬಹುಶಃ ರುದ್ರದೇವರ ವರ ಇರಬಹುದು. ಆ ರುದ್ರದೇವರ ವರದಿಂದಾಗಿ ಶಚೀಪತಿ ಜಿತಃ, ದೇವೇಂದ್ರನನ್ನೇ ಗೆದ್ದಂತಹ ಮಹಾಪರಾಕ್ರಮಿ ಯಾರು? ಈ ಕಾಲನೇಮಿ, ಅರ್ಥಾತ್ ಕಂಸ. ಹೀಗೆ ಆ ಕಾಲನೇಮಿ ಕಂಸ ಎನ್ನುವಂತ ಹೆಸರಿಂದಾಗಿ ಹುಟ್ಟಿದ. ಜೊತೆಗೆ ಅವನಿಗೆ ಜನ್ಮ ಶುದ್ಧಿಯೂ ಕೂಡ ಇರಲಿಲ್ಲ. ಇನ್ನೊಬ್ಬ ವ್ಯಕ್ತಿಗೆ ತಾಯಿಯಲ್ಲಿ ಒಂದು ಹೆಣ್ಣಿನಲ್ಲಿ ಹುಟ್ಟಿದಂತಹ ವ್ಯಕ್ತಿ ಈ ಕಂಸ. ಈ ಕಂಸ ತನ್ನ ವರದ ಪ್ರಭಾವದಿಂದಾಗಿ ದೇವೇಂದ್ರನನ್ನೇ ಗೆದ್ದಂತಹ ಮಹಾಪರಾಕ್ರಮಶಾಲಿ. ಇಲ್ಲಿಗೆ 201 ಶ್ಲೋಕ ಮುಗಿಯುತ್ತೆ. ಮತ್ತೆ 202ನೇ ಶ್ಲೋಕದಿಂದಾಗಿ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.